ಅಂದು ಡಿ.ಸಿ. ಪ್ರಮೀಳಾರವರು ಸರಳವಾಗಿ ತಮ್ಮ ಹುಟ್ಟು ಆಚರಿಸಿಕೊಳ್ಳಲು ವೃದ್ಧಾಶ್ರಮಕ್ಕೆ ತನ್ನ ತಾಯಿ ವೆಂಕಟಮ್ಮನ ಜೊತೆ ಬಂದರು. ಅಲ್ಲಿನ ಸುಮಾರು 30 ಜನ ವೃದ್ಧರಿಗೆ ಹಣ್ಣು ಹಾಗೂ ಒಂದು ಜೊತೆ ಬಟ್ಟೆ ಕೊಡುತ್ತಿದ್ದರು. ಮಗಳು ಹಣ್ಣು ಕೊಟ್ಟರೆ ವೆಂಕಟಮ್ಮ ಹೊಸ ಬಟ್ಟೆ ಕೊಡುತ್ತಿದ್ದರು. ಹೀಗೆ ಕೊಡಬೇಕಾದರೆ ಅಲ್ಲೊಬ್ಬ ಮುದುಕನ ನೋಡಿ ಕ್ಷಣಕಾಲ ನಿಂತು ಬಿಟ್ಟರು. ಆತನು ಈಕೆಯೇ ನೋಡುತ್ತಿದ್ದ. ಇದ್ದಕ್ಕಿದ್ದಂತೆ ವೆಂಕಟಮ್ಮ ಕುಸಿದು ಬಿದ್ದರು. ಕಾರಿನಲ್ಲಿ ಮನೆಗೆ ಹೋಗಬೇಕಾದರೆ ಮಗಳು ಕೇಳಿದಳು, ಅಮ್ಮ, ಏಕೆ ಕುಸಿದು ಬಿದ್ದೆ? ಇವತ್ತು ವೃದ್ಧಾಶ್ರಮದಲ್ಲಿ ನಿಮ್ಮ ತಂದೆಯನ್ನು ನೋಡಿದೆ. ತಂದೆ ಸತ್ತು ಹೋದರಂತ ಹೇಳಿದೆಯಲ್ಲ. ಅವತ್ತು ನೀನು ಹೊಟ್ಟೆಯಲ್ಲಿದ್ದಾಗ ನಿನ್ನ ಕೊಲ್ಲಲು ನೋಡಿದರು. ಆದರೆ ನನ್ನನ್ನು ಉಳಿಸಿಕೊಳ್ಳಬೇಕಾಯಿತು. ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದು ಅತ್ತೆ, ಮಾವ, ಗಂಡ ಎಲ್ಲರನ್ನು ಬಿಟ್ಟು ಬಂದೆ. ಅಮ್ಮನ ಮಾತಿಗೆ ಮಗಳು ಗಟ್ಟಿಯಾಗಿ ತಬ್ಬಿಕೊಂಡು ಅತ್ತಳು. ಇತ್ತ ಶಾಂತರಾಯರು ವೃದ್ಧಾಶ್ರಮದಲ್ಲಿ ಹೆಂಡತಿಯನ್ನು ನೋಡಿ ಒಂದು ಕ್ಷಣ ಅವಕ್ಕಾದರು. ಅಪರಾಧಿ ಪ್ರಜ್ಞೆ ಕಾಡತೊಡಗಿತು. ಅಂದು ಹೊಟ್ಟೆಯಲ್ಲಿದ್ದ ಭ್ರೂಣ ತೆಗೆಸಲು ಹೆಂಡತಿ ಒಪ್ಪತೆ ರಾತ್ರೋರಾತ್ರಿ ಬಸರಿ ಹೆಂಗಸು ಮನೆ ಬಿಟ್ಟು ಹೊರಟು ಹೋಗಿದ್ದಳು. ಎಷ್ಟು ಹುಡುಕಿಸಿದರೂ ಸಿಗಲಿಲ್ಲ. ನಂತರ ಗಿರಿಜಮ್ಮನನ್ನು ಮದುವೆಯಾಗಿ ಗಂಡು ಮಗುನನ್ನು ಪಡೆದು ಮಗನನ್ನು ಚೆನ್ನಾಗಿ ಸಾಕಿ ದೊಡ್ಡ ಹುದ್ದೆಗೆ ಸೇರಿಸಿದರು. ಗಿರಿಜಮ್ಮ ಸತ್ತ ಮೇಲೆ ಪ್ರೀತಿಯಿಂದ ಸಾಕಿದ ಮಗ ಕೀಳಾಗಿ ಕಾಣತೊಡಗಿದಾಗ ಅನಿವಾರ್ಯವಾಗಿ ವೃದ್ಧಾಶ್ರಮಕ್ಕೆ ಸೇರಿಕೊಂಡರು. ತಾವು ವೆಂಕಟಮ್ಮನಿಗೆ ಮಾಡಿದ ಮೋಸ ಕಾಡತೊಡಗಿತು. ಈ ದಿನ ಮಗಳ ಜೊತೆ ವೆಂಕಟಮ್ಮನ ನೋಡಿ ಮಾತನಾಡಿಸಲು ಮುಖವಿಲ್ಲದೆ ನಿಂತು ಬಿಟ್ಟಿದ್ದರು. ಮನೆಗೆ ಬಂದಾಗ ಶಾಂತಮ್ಮನಿಗೆ ತನ್ನ ಹಳೆಯ ನೆನಪುಗಳೆಲ್ಲ ಜ್ಞಾಪಕಕ್ಕೆ ಬಂತು. ಅಂದು ಮಧ್ಯರಾತ್ರಿ ಒಂದು ನಿರ್ಧಾರಕ್ಕೆ ಬಂದಿದ್ದಳು. ನನ್ನ ರೂಪು ಲಾವಣ್ಯಕ್ಕೆ ಮನಸೋತ ಶಾಂತರಾಯರು ತನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದಾರೆ ಎನಿಸಿತು. ತನ್ನ ಹೊಟ್ಟೆಯಲ್ಲಿ ಹೆಣ್ಣು ಭ್ರೂಣವನ್ನು ತೆಗೆಸಬೇಕು ಎಂದಾಗ ಆಕೆಗೆ ನಿಜಕ್ಕೂ ಗಂಡನ ಮೇಲೆ ಆಕ್ರೋಶ ಉಕ್ಕಿತ್ತು. ಅತ್ತೆ ಮಾವರು ಒಟ್ಟಾಗಿ ಬುದ್ಧಿ ಹೇಳಲು ಬಂದಾಗ ತಾನು ಗಟ್ಟಿ ನಿರ್ಧಾರಕ್ಕೆ ಬಂದು ಮಗಳಿಗಾಗಿ ಯಾರಿಗೂ ಗೊತ್ತಾಗದಂತೆ ದೂರಿಗೆ ನಡೆದು ಬಿಟ್ಟಳು. ಆಕೆ ಊಹಿಸಿದಷ್ಟು ಬದುಕು ಸುಲಭವಾಗಿರಲಿಲ್ಲ. ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಿಂತು ಮಗಳನ್ನು ಚೆನ್ನಾಗಿ ಓದಿಸಿ ಡಿ.ಸಿ.ಯನ್ನಾಗಿ ಮಾಡಿದ್ದರು. ಅಮ್ಮ, ಅಪ್ಪನನ್ನು ವೃದ್ಧಾಶ್ರಮದಿಂದ ಕರೆದುಕೊಂಡು ಬಂದಿದ್ದೇನೆ ನೋಡು ಎಂದಾಗ ಮಗಳ ಈ ನಿಸ್ವಾರ್ಥ ಮಾನವೀಯ ಗುಣಕ್ಕೆ ವೆಂಕಟಮ್ಮ ಮಗಳನ್ನು ತಬ್ಬಿಕೊಂಡು ಅತ್ತಳು. ಶಾಂತರಾಯರು ಎಲ್ಲವನ್ನು ನೋಡುತ್ತಾ ಅಪರಾಧಿ ಭಾವನೆಯಲ್ಲಿ ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತರು. ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.